ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಚೆನ್ನಾಗದಿರಿ ಅಂತ ಅನ್ಕೊಂಡೇನಿ. ಸೊ ಇದು ನನ್ನ ಸೆಕೆಂಡ್ ಬ್ಲಾಗ್. ಫಸ್ಟ್ ಬ್ಲಾಗ್ದಾಗ ಕೃಷ್ಣ ಗಾರ್ಡನ್ ನಾನು ನಿಮ್ಗೆ ತೋರಿಸಿದ್ದೆ. ಸೊ ಇವಾಗ ಸೆಕೆಂಡ್ ಬ್ಲಾಗ್ದಾಗ ಲವಕುಶ ಗಾರ್ಡನ್ ತೋರ್ಸಾತೀನಿ. ಸೊ ಈ ಲವಕುಶ ಗಾರ್ಡನ್ ಹೆಂಗೈತಿ ಮತ್ತು ಆಲ್ಮಟ್ಟಿ ಒಳಗೆ ಇದು ಯಾಕೆ ಪ್ರಸಿದ್ಧಿ ಹೊಂದೈತಿ ಅಂತ ಹೇಳಿ ನಾ ಈ ಒಂದು ವ್ಲಾಗ್ದಾಗ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ ಅಂತ ಹೇಳ್ತಾ, ಸೊ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗೈಸ್. ಸೊ ನಾವು ಇವಾಗ ಎಂಟ್ರ್ ಆದ ತಕ್ಷಣ ಈ ಥರ ಪ್ಲೇಸ್ ಐತಿ. ಸೊ ಇಲ್ಲಿಂದ ನಾವು ರೈಟ್ ರಸ್ತೆಗೆ ಹೋಗ್ಬೇಕಾ. ಸೊ ರೈಟ್ ಹೋದಿವಪ್ಪ ಅಂತಂದರೆ ಇಡೀ ಪೂರ್ತಿ ಗಾರ್ಡನ್ನ ನಾವು ನೋಡ್ಬೋದಾ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಮಗೆ ದೊಡ್ಡದಾಗಿರುವಂಥ ರಾಮನ ವಿಗ್ರಹ ನೋಡ್ಬೋದು ಹೆಂಗೈತಿ ಹೇಳಿ. ಸೊ ಅದನ್ನು ಸ್ವಲ್ಪ ಮುಂದೆ ಬಂದರೆ ವಾನರದು ಮತ್ತು ರಾವಣನ ಕಡೆ ಇರುವಂಥ ಸೈನಿಕರದು ಯುದ್ಧ ನಡೆಯುವಂಥ ದೃಶ್ಯನ ನಾವಿಲ್ಲಿ ನೋಡ್ತೀವಿ. ಸೊ ಇದು ರಾಮ ಲಕ್ಷ್ಮಣ, ಅದು ವಾನರನ ಕಟ್ಟಿ ಹಾಕಿದಾರಲ್ಲ ಅದು. ಸೊ ಈ ಗಾರ್ಡನ್ ಆಲ್ಮಟ್ಟಿ ಡ್ಯಾಮ್ ಪಕ್ಕದಲ್ಲೇ ಬರ್ತದೆ. ಸೊ ಇಲ್ಲಿ ಬಂದ್ರಂದ್ರೆ ಇದನ್ನು ವಿಸಿಟ್ ಮಾಡಿರಿ. ಸೊ ಇದು ರಾವಣನ ರಥ. ಸೊ ಮುಂದೆ 2 ವಿಗ್ರಹ ಕಾಣುತ್ತಾವಲ್ಲ, ಅದು ರಾಮ ಮತ್ತು ಲಕ್ಷ್ಮಣ.
ಸೊ ನೋಡಿದ್ರಲ್ಲ ಗೈಸ್, ಇವತ್ತು ವ್ಲಾಗ್ ಇಷ್ಟ ಆಗಿತ್ತು. ಇನ್ನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.